ಹಲೋ ಸ್ನೇಹಿತರೆ, ನಾನು ನಿಮ್ಮ ಬಾಹುಬಲಿ ಸರ್. ಅಗ್ನಿವೀರ್ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟರ್ನ ನಾವು ಕವರ್ ಮಾಡಿದ್ದೀವಿ. ಇವತ್ತು ನಾವು ಏನು ಮಾಡೋಣ ಅಂತಂದ್ರೆ ಎರಡನೇ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಭಾಗಾಕಾರದ ನಿಯಮಗಳು, ಯಾವ ರೀತಿಯ ನಿಯಮಗಳಿರ್ತಾವೆ, ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ತವೆ ಅನ್ನೋದು ಲಾಸ್ಟಲ್ಲಿ ಹೇಳ್ತೀನಿ. ಈಗ ಭಾಗಾಕಾರದ ನಿಯಮಗಳು ಯಾವ ನಿಯಮ ಅದಾವ ಪ್ರಮುಖವಾಗಿ ಅವುಗಳನ್ನೆಲ್ಲ ಡಿಸ್ಕಸ್ ಮಾಡೋಣ. ಅದೇ ರೀತಿ RPF, SSC JD ಹಾಗೂ ಗ್ರೂಪ್ ಡಿ NTPC ಸಂಬಂಧ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ವಿಡಿಯೋ ಅಪ್ಲೋಡ್ ಆದಮೇಲೆ ಬಂದೇ ಬರುತ್ತೆ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಈಗ ಯಾವ ರೀತಿ ರೂಲ್ಸ್ ಬರ್ತಾವೆ ಅನ್ನೋದನ್ನು ಫಸ್ಟ್ ನೋಡ್ಕೊತ ಹೋಗ್ರಿ. ಹೌದಾ? ಯಾವುದು ಫಸ್ಟಿಗೆ ಡಿವಿಸಿಬಲ್ ರೂಲ್ಸ್. ಓಕೆ, ಎಸ್. ಹಾಂ, ಇಲ್ಲಿ ನೋಡ್ರಿ, ಡಿವಿಸಿಬಲ್ ರೂಲ್ಸ್, ಭಾಗಾಕಾರದ ನಿಯಮಗಳು. ಈಗ ಒಂದನೇ ನಿಯಮ ಏನದ, ಯಾವುದ್ರದ್ದು ನೋಡ್ರಿ, 2ರ ನಿಯಮ. ನಂಬರ್ ಈಸ್ ಡಿವಿಸಿಬಲ್ ಬೈ 2. ಒಂದು ವೇಳೆ ಒಂದು ಸಂಖ್ಯೆ 2ರಿಂದ ಭಾಗವಾಗಬೇಕೆಂದರೆ ಇಫ್ ಇಟ್ಸ್ ಯೂನಿಟ್ ಡಿಜಿಟ್ ಈಸ್ ಎಂಡ್ ವಿತ್, ಅಂದ್ರೆ ಯಾವ ಸಂಖ್ಯೆ ಭಾಗ ಹೋಗಬೇಕಾಗಿರುತ್ತೋ ಅದರ ಯೂನಿಟ್ ಡಿಜಿಟ್ ಅಂದರೆ ಬಿಡಿ ಸ್ಥಾನ ಎಂಡ್ ವಿತ್ ಕೊನೆಗೊಂಡಿರಬೇಕು. ಇದರಿಂದ ಎನಿ ಆಫ್ 0, 2, 4, 6, 8 ಆರ್ ಇವನ್ ನಂಬರ್ ಅಂತಲೂ ಕರಿಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿನಿ ನೋಡಿರಿ, 58,694 ಅದ. ಓಕೆ, ಈಗ ಅದರಲ್ಲಿ ನಾವು ಲಾಸ್ಟ್ ಯೂನಿಟ್ ಡಿಜಿಟ್ ಏನಿರಬೇಕು, ಇವುಗಳಲ್ಲಿ ಯಾವುದಾದ್ರೂ ಒಂದದ. ಇಲ್ಲೇನದ ನೋಡ್ರಿ 4 ಅದ, ಅಂದ್ರೆ ಇದು 2ರಿಂದ ಭಾಗ ಹೋಗುತ್ತೆ. ಇಲ್ಲೇನದ ನೋಡ್ರಿ 0 ಅದ. ಸೊ ಇದು 2ರ ನಿಯಮ. ಓಕೆ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಡಿವಿಸಿಬಿಲಿಟಿ ನೀವು ಮಾಡಬೇಕಂದ್ರೂ, ಯಾವುದೇ ಸಿಂಪ್ಲಿಫಿಕೇಷನ್ ಮಾಡಬೇಕಂದ್ರೂ ಇದು ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡೋಣ್ರಿ. ಎಸ್, ರೂಲ್ ನಂಬರ್ 2 ನೋಡ್ರಿ ಏನದ. ಡಿವಿಸಿಬಲ್ ಬೈ 3 ಅಂತಂದಾಗ ಅ ನಂಬರ್ ಈಸ್ ಡಿವಿಸಿಬಲ್ ಬೈ 3. ಒಂದು ವೇಳೆ ಒಂದು ಸಂಖ್ಯೆ 3ರಿಂದ ಭಾಗವಾಗಬೇಕೆಂದರೆ ವೆನ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ಸ್, ಅಂದ್ರೆ ಕೊಟ್ಟಂತಹ ಸಂಖ್ಯೆಯಲ್ಲಿ ಎಲ್ಲ ಅಂಕಿಗಳ ಮೊತ್ತ. ಇದೊಂದು ಸಂಖ್ಯೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿರಿ, ಇದೊಂದು ಸಂಖ್ಯೆ. ಇವುಗಳನ್ನ ಎಲ್ಲ ಕೂಡಿಸ್ಬೇಕು. ಪ್ರತಿಯೊಂದನ್ನು ಕೂಡಿಸಿದ ಮೇಲೆ ಡಿಜಿಟ್ ಈಸ್ ಡಿವಿಸಿಬಲ್ ಬೈ 3. ಅಂದರೆ ಈ 27 ಕೂಡಿಸಿರ ಬಂತಲ್ಲ, ಇದು 3ರಿಂದ ಕೆಳಗಿರಲ್ಲ, 3ರಿಂದ ಭಾಗ ಹೋಗಬೇಕು. ಪೂರ್ಣವಾಗಿ ಭಾಗ ಹೋಯ್ತಂದ್ರೆ ಆ ಪೂರ್ಣ ಸಂಖ್ಯೆ ಏನಾಯ್ತು ಹೇಳ್ರಿ, 3ರಿಂದ ಭಾಗ ಹೋಗುತ್ತೆ. ಓಕೆ, ಇದೇನು ರೂಲ್ ನಂಬರ್ 2, ಡಿವಿಸಿಬಿಲಿಟಿ ಬೈ 3. ಸೇಮ್ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲರಿಗೂ? ಯಾವುದೇ ಒಂದು ಸಂಖ್ಯೆ 3ರಿಂದ ಭಾಗ ಹೋಗ್ಬೇಕಂದ್ರೆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಡಿವಿಸಿಬಲ್ ಬೈ 3 ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಎಸ್. ನೆಕ್ಸ್ಟ್ ನೋಡಿರಿ, ಥರ್ಡ್ ಒನ್. ಒಂದು ವೇಳೆ ಇಲ್ಲಿ ನೋಡಿರಿ, ಇನ್ನೊಂದು ಹೇಳ್ತೀನಿ ಪಾಯಿಂಟು. ಇಲ್ಲಿ ಈ 27 2 ಸಂಖ್ಯೆ ಅದಾವಲ್ಲ, ಇದನ್ನು ನೀವು 2 + 7 ಅಂತ ಕೂಡಿಸ್ರಿ. ಎಷ್ಟು ಬಂತು? 9 ಬಂತು. ಇದನ್ನು ಕೂಡ ನೀವು 3 ಡಿವೈಡ್ ಮಾಡೋ, ಇದು ಹೋಗುತ್ತೆ. ಇದನ್ನು ಮಾಡಿದ್ರು ಬರುತ್ತೆ, ಇಲ್ಲೇ ನಿಲ್ಲಿಸಿದ್ರು ಬರುತ್ತೆ. ಇದೇನು 3ರ ನಿಯಮ. ಓಕೆ, ನೆಕ್ಸ್ಟ್ ಸೇಮ್ 3ರದ್ದು ಏನು ಮಾಡಿರಲ್ಲ, ಸೇಮ್ ರೂಲ್ ನಂಬರ್ 9ರದ್ದು ಅದೇ ಬರುತ್ತೆ. ಏನದ ನೋಡ್ರಿ, ರೂಲ್ ನಂಬರ್ ಡಿವಿಸಿಬಲ್ ಬೈ 9, ರೂಲ್ ನಂಬರ್ 3. ಅ ನಂಬರ್ ಈಸ್ ಡಿವಿಸಿಬಲ್ ಬೈ 3 ವೆನ್ ದ ಸಮ್ ಆಫ್ ಇಟ್ಸ್ ಆಲ್ ನಂಬರ್ಸ್ ಡಿಜಿಟ್ಸ್ ಡಿವಿಸಿಬಲ್ ಬೈ 9. ಸೇಮ್ ಇದೊಂದು ಸಂಖ್ಯೆ, ಇವನ್ನೆಲ್ಲ ಕೂಡಿಸಿದ್ರಿ, ಇದೊಂದು ಸಂಖ್ಯೆ, ಇವುಗಳನ್ನೆಲ್ಲ ಕೂಡಿಸಿದ ಮೇಲೆ ಬರುವ ಮೊತ್ತವನ್ನು ಡಿವಿಸಿಬಲ್ ಬೈ 9 ಆದ್ರೆ ಆ ಪೂರ್ಣ ಸಂಖ್ಯೆ ಏನಾಗುತ್ತೆ ರೀ, 9ರಿಂದ ಭಾಗ ಹೋಗುತ್ತೆ. ಸೇಮ್ 2 ಸೇಮ್ ಬರ್ತವೆ. ಯಾವ್ಯಾವ ಸೇಮ್ ಅದಾವಲ್ಲ ಅವನ್ನಲ್ಲೇ ತೊಗೊಂಡೇನೆ ಅಷ್ಟೆ. ಓಕೆ, ಎಸ್. ನೆಕ್ಸ್ಟ್ ರೂಲ್ ನಂಬರ್ 4 ನೋಡಿ. ರೂಲ್ ನಂಬರ್ ಏನದ? 4. ಅ ನಂಬರ್ ಈಸ್ ಡಿವಿಸಿಬಲ್ ಬೈ 4. ಅಂದ್ರೆ 4ರಿಂದ ಒಂದು ಸಂಖ್ಯೆ ಭಾಗ ಹೋಗಬೇಕೆಂದರೆ ಇಫ್ ದ ನಂಬರ್ ಈಸ್ ಫಾರ್ಮ್ಡ್ ಬೈ, ಇಲ್ಲಿ ಕೊಟ್ಟ ನೋಡಿ, ಇಫ್ ದ ನಂಬರ್ ಈಸ್ ಫಾರ್ಮ್ಡ್ ಬೈ ಇಟ್ಸ್ ಲಾಸ್ಟ್ 2 ಡಿಜಿಟ್. ಅಂದರೆ ಯಾವುದೋ ಒಂದು ಸಂಖ್ಯೆಯನ್ನು ನೀವು 4ರಿಂದ ಭಾಗ ಮಾಡಬೇಕಂತಂದ್ರೆ ಅದು ಕೊನೆಯ ಅಂಕಿ ಏನಾಗಬೇಕು ರೀ, ಕೊನೆಯ 2 ಅಂಕಿ 2 ಡಿಜಿಟ್ ಅಂತ ಐತೆ ನೋಡಿ,
ಕೊನೆಯ 2 ಅಂಕಿಗಳು 4ರಿಂದ ಭಾಗ ಹೋಗಬೇಕು. ಇದರದು 4ರ ನಿಯಮ. ಫಾರ್ ಎಕ್ಸಾಂಪಲ್ ತೊಗೊಂಡ್ರಿ, ಒಂದು ಎಕ್ಸಾಂಪಲ್ ಹೇಳೋಣ್ರಿ. ಎಸ್, ಹಾಂ, ಇಲ್ಲಿ ನೋಡಿರಿ, ಇದೊಂದು ಸಂಖ್ಯೆ ತೊಗೊಂಡಿ ನಾನು. ಏನು? ಇದೊಂದು ಸಂಖ್ಯೆ 44,65,872. ಇದು 4ರಿಂದ ಭಾಗ ಹೋಗ್ತತನ ಅಂತ ಅವ್ನು ಕೊಟ್ಟ. ಅವಾಗ ನಾನು ಏನು ಮಾಡಬೇಕು? ಕೊನೆಯ 2 ಅಂಕಿಗಳನ್ನು ಏನು ಮಾಡಬೇಕು? 4ರಿಂದ ಭಾಗಿಸ್ಬೇಕು. 4ರಿಂದ ಭಾಗಿಸ್ಬೇಕು. ಎಷ್ಟಕ್ಕೂ? 4 1 4, ಇಲ್ಲಿ 7 ಅದ. 4 1 4, ಎಷ್ಟು ಉಳಿತು? 3 ಉಳಿತು. 32. 32 ಐತೆ 4ರ ಮಗ್ಯಾಗ ಐತೇನು? 4 24, 4 7 28, 4 8 32 ಅಂತಂದ್ರೆ 4 8 32. ಅಂದ್ರೆ ಇದು 4ರಿಂದ ಹೋಗುತ್ತಂದ್ರೆ ಈ ಪೂರ್ಣ ಸಂಖ್ಯೆ ಏನದಲ್ಲ 4ರಿಂದ ಹೋಗುತ್ತೆ. 4ರ ನಿಯಮ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ 2 ಸಂಖ್ಯೆಗಳನ್ನು ಕೂಡಿಸಿ 4 24 ಈ ರೀತಿ 2 ಸಂಖ್ಯೆಗಳನ್ನ ಕೊಟ್ಟಾನೆ SSJD ಒಳಗೆ. ಸೊ ನಿಮಗೂ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡೋಣ್ರಿ ರೂಲ್ಸ್. ಎಸ್, ಇಲ್ಲೇ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ. 4 ಐತಲ್ಲ, ಈಗ ರೂಲ್ ನಂಬರ್ 5 ಇದು ಯಾವುದು? ಡಿವಿಸಿಬಲ್ ಬೈ 8. 4 ಆತಲ್ಲ, ಇದು 8. ಈಗೊಂದು ಸಂಖ್ಯೆ ಏನಪ್ಪ? 7 9 4 8 2 4. ಇದೊಂದು ಸಂಖ್ಯೆ. ಇದು 8ರಿಂದ ಭಾಗ ಹೋಗುತ್ತಾನ ಅಂತ ಕೇಳ್ತಾರೆ ಅವರು. 8ರಿಂದ ಭಾಗ ಹೋಗುತ್ತೇನಾ? ಆವಾಗ ಏನು ಮಾಡಬೇಕು? ಅಲ್ಲಿ 4ರಿದ್ದಾಗ ಕೊನೆಯ 2 ಅಂಕಿ ತೊಗೊತಿದ್ರು. ಇಲ್ಲಿ ಏನು ಮಾಡಬೇಕು? ನಮಗೇನು ಕೇಳೋಣ? 8ರಿಂದ ಕೇಳಂದ್ರೆ ಕೊನೆಯ 3 ಅಂಕಿಗಳು 8ರಿಂದ ಭಾಗಿಸಿದ್ರೆ ಅವು 3 ಸಂಖ್ಯೆ ಪೂರ್ಣವಾಗಿ ಭಾಗ ಹೋದ್ರೆ ನೋಡಿ 824. ಇದನ್ನು 8ರಲ್ಲೇ ಭಾಗಿಸ್ತೀನಿ. 8 1 2 ಹೋಗಂಗಿಲ್ಲ, 0 8 3 24. ಈ 0ವನ್ನು ಇಡೋದು ಮರಿದ್ರಿ ಕೆಲವೊಂದು ಜನ. ಮೇನ್ ವೆರಿ ಇಂಪಾರ್ಟೆಂಟ್. ಡಿವಿಸಿಬಲ್ ಒಳಗೆ ಭಾಳ ಜನ ಮಿಸ್ ಮಾಡ್ತೀರಿ. ಅಗ್ನಿವೀರ್ ಸ್ಟೂಡೆಂಟು 0 ಎದಕ್ಕೆ ಬರುತ್ತೆ? 2 ಹೋಗಂಗಿಲ್ಲ, ಅದ್ರ ಪರವಾಗಿ ಒಂದು 0. ಈಗ ಪೂರ್ಣವಾಗಿ ಹೋಯ್ತಾ ಅಂದ್ರೆ ಈ ಹೋಲ್ ನಂಬರ್ ಏನದಲ್ಲ ಗಿವನ್ ನಂಬರು ಇದು ಪೂರ್ಣವಾಗಿ ಎಷ್ಟರಲ್ಲೇ ಹೋಗುತ್ತೆ ರೀ? ಡಿವಿಸಿಬಲ್ ಬೈ 8ರಲ್ಲೇ ಹೋಗುತ್ತೆ. ರೂಲ್ ನಂಬರ್ 5 ಡಿವಿಸಿಬಲ್ ಎತ್ತರದ್ದು ಹೇಳ್ರಿ? 8ರದು. ನಿಮಗೆ ನಾನು ತೋರಿಸ್ತೀನಿ ನಾನು. ನೆಕ್ಸ್ಟ್ ಇದ್ರ ಮುಂದಿಂದು ಅರ್ಥ ಆಯಿತು? 4ರದು ಕೊನೆಯ 2 ಅಂಕಿ, 8ರದು ಕೊನೆಯ 3 ಅಂಕಿ. ನೆಕ್ಸ್ಟ್ ನೋಡ್ರಿ, ರೂಲ್ ನಂಬರ್ 6. ಡಿವಿಸಿಬಲ್ ಬೈ 16. 16ದ ಐತಿದೆ 8 7 3 2 1 6 4 ಸಾರಿ 32. ಇದನ್ನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ತೊಗೊಂಡಿನ. ಓಕೆ, ಇದು 16ರಿಂದ ಭಾಗ ಹೋಗುತ್ತೇನೆ ಅಂತ ಕೇಳಿದಾಗ ಏನು ಮಾಡ್ತೀರಿ? ಈಗ 4ರಿಂದ ನೋಡಿದಾಗ ಕೊನೆಯ 2 ಅಂಕಿ, 8ರಿಂದ ಕೊನೆಯ 3 ಅಂಕಿ. ಇಲ್ಲಿ 3 ಆಗೈತೆ, ನೆಕ್ಸ್ಟ್ ಎಷ್ಟು ಬರುತ್ತೆ? 4. ಕೊನೆಯ 4 ಅಂಕಿಗಳು 16ರಿಂದ ಭಾಗ ಹೋದ್ರೆ ಅಪೂರ್ಣ ಸಂಖ್ಯೆ 16ರಿಂದ ಭಾಗ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತು? ಎಸ್, ಈಗ ಅಲ್ಲಿಗೆ ಹೋಗೋಣ್ರಿ. ಹಾಂ, ಎಸ್, ಇಲ್ಲದ ನೋಡಿರಿ. ಈಗ 4ರ ದಿನಕ ತೋರಿಸಿದೆ. ಈಗ ನೋಡಿರಿ 8ರ ನಿಯಮ ನೋಡಿರಿ. 8ರ ನಿಯಮ ಏನದ ರೀ? ನಂಬರ್ ಈಸ್ ಡಿವಿಸಿಬಲ್ ಬೈ 8 ಇಫ್ ದ ನಂಬರ್ ಈಸ್ ಫಾರ್ಮ್ಡ್ ಬೈ ಇಟ್ಸ್ ಲಾಸ್ಟ್ 3 ಡಿಜಿಟ್. ಅಲ್ಲಿ 3 ಅಂಕಿಗಳು ಕೊಟ್ಟಿದ್ದಿಲ್ಲ, ಅದೇ ರೀತಿ 3 ಅಂಕಿಗಳು 8ರಿಂದ ಭಾಗ ಹೋದ್ರೆ ಅಪೂರ್ಣ ಸಂಖ್ಯೆ 8ರಿಂದ ಭಾಗ ಹೋಗುತ್ತದೆ. ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ರೂಲ್ಸು. ಕಂಪಲ್ಸರಿ ಯಾವುದೇ ಎಕ್ಸಾಮ್ ಬರೀನು, ಗ್ರೂಪ್ ಡಿ, SSJD ಅದೇ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡೋಣ್ರಿ, 16ರ ನಿಯಮ ಅಂತ ಹೇಳಿದ್ದೀವಿ. 16ರ ನಿಯಮ ಅದಾದ ನೋಡ್ರಿ, ಹೇಳಿದ್ದೇನೆ. ಅ ನಂಬರ್ ಈಸ್ ಡಿವಿಸಿಬಲ್ ಬೈ 16 ಇಫ್ ನಂಬರ್ ಫಾರ್ಮ್ಡ್ ಬೈ ಇಟ್ಸ್ ಲಾಸ್ಟ್ 4 ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 16. ಕೊನೆಯ 4 ಅಂಕಿಗಳು 16ರಿಂದ ಭಾಗ ಹೋದರೆ ಅಪೂರ್ಣ ಸಂಖ್ಯೆ 16ರಿಂದ ಭಾಗ ಹೋಗುತ್ತದೆ. ಇದೇನು ಅಲ್ಲಿ ಕೊಟ್ಟಂತಹ ಎಕ್ಸಾಂಪಲ್ಸ್ ಪರವಾಗಿ ನಿಮಗೆ ಲೈನ್ ಸೆಂಟೆನ್ಸ್ ಗೊತ್ತಿರಬೇಕು.
ಯಾರು ಕೇಳಲ್ಲ, ಆದರೆ ಕೆಲವೊಂದು ಸಲ ಕೇಳೋ ಚಾನ್ಸಸ್ ಇರುತ್ತೆ, ಗೊತ್ತಿರಲಿ. ಕನ್ನಡದಾಗೂ ಎಕ್ಸ್ಪ್ಲೇನ್ ಮಾಡತ್ತೀನಿ, ಇಂಗ್ಲೀಷ್ ಒಳಗೆ ಮೇನ್ ಇಂಪಾರ್ಟೆಂಟು ಇಂಗ್ಲೀಷ್ ಒಳಗೆ ಗೊತ್ತಿರಬೇಕು. ಡನ್. ಎಸ್, 5ರ ನಿಯಮ. ಇನ್ನು ರೂಲ್ 5, ರೂಲ್ ನಂಬರ್ 7 ಯಾವುದು? 5ರದು ಹೇಳೋಣ್ರಿ. ಹಾಂ, ಡನ್. A number is divisible by 5 when its unit digit is end with 0 or 5 ಅಂತಂದ್ರೆ ಯಾವುದೇ ಒಂದು ಸಂಖ್ಯೆಯು 5ರಿಂದ ಭಾಗ ಹೋಗಬೇಕೆಂದರೆ ಆ ಸಂಖ್ಯೆಯ ಕೊನೆಯಲ್ಲಿ 0 ಅಥವಾ 5ರಿಂದ ಕೊನೆಗೊಂಡಿರಬೇಕು. ಅಂಡರ್ಸ್ಟ್ಯಾಂಡ್ ಆಯಿತು? 5ರ ನಿಯಮ. SSLDಗೆ ಪವರ್ ಅಂದರೆ 29⁻35 ಇದು 5ರಿಂದ ಭಾಗ ಹೋಗುತ್ತೆ. ಈ ಥರ ಎಕ್ಸಾಂಪಲ್ಸ್ ಕೇಳಿದ್ದಾರೆ. 5 ಎಲ್ಲಿ ಯೂಸ್ ಆಗಂಗಿಲ್ಲ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಯೂಸ್ ಆಗುತ್ತೆ SSC. ಒಂದು ಸಲ ನೀವು ಈ ಟಾಪಿಕನ್ನು ಕ್ಲಿಯರಾಗಿ ನೋಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಿಮಗೆ ಬೇರೆ ಎಕ್ಸಾಮ್ಸಿಗೂ ಯೂಸ್ ಆಗುವಂತಹ ಒಂದು ಟಾಪಿಕ್ ಅದ. ಹೌದಾ? ಎಸ್, ನೆಕ್ಸ್ಟ್ ಹೋಗೋಣ್ರಿ. ಎಸ್, ಡಿವಿಸಿಬಲ್ ಬೈ 10. ಈಗ 5 ಆಯಿತು, ಈಗ 10. ಒಂದೇ ದಿನದಾಗ ಎಲ್ಲ ಹೇಳೋದು ಬೇಡ, ನೀವು ಎಲ್ಲ ಬೈ ಇದು ಪಾರ್ಟ್ 2 ಮಾಡ್ತೀನಿ, ಆದರೆ ನಿಮಗೆ ಕ್ಲಿಯರಾಗಿ ನೆನಪಿಟ್ಕೊಳ್ಳೋಂಗೆ ಮಾಡ್ತೀನಿ. ಓಕೆ? ಎಸ್, ನೋಡಿರಿ. A number is divisible by 10 when its unit digit is end with 0. ಯಾವುದೇ ಒಂದು ಸಂಖ್ಯೆಯು 10ರಿಂದ ಭಾಗ ಹೋಗಬೇಕೆಂದರೆ ಆ ಸಂಖ್ಯೆಯ ಕೊನೆಯ ಅಂಕಿಯು 0ದಿಂದ ಕೊನೆಗೊಂಡಿರಬೇಕು. ಎಂಡ್ ವಿತ್ 0 ಈಸ್ ವೆರಿ ಇಂಪಾರ್ಟೆಂಟ್. ಕೊನೆಯಲ್ಲಿ 0 ಬಂದರೆ ಮಾತ್ರ 10ರಿಂದ ಭಾಗ ಹೋಗುತ್ತದೆ. ದಿಸ್ ಈಸ್ ರೂಲ್ ನಂಬರ್ 8, ಡಿವಿಸಿಬಲ್ ಬೈ 10. ಎಸ್, ವೆರಿ ಗುಡ್. ನೆಕ್ಸ್ಟ್ ಹೋಗೋಣ್ರಿ. ಹಾಂ, ಈಸಿ ಅನಿಸುತ್ತೆ. ಕೆಲವೊಂದು ಒಂದು 3-4 ಅದ ಆಬ್ವಿಯಸ್. ಎಸ್, ನೆಕ್ಸ್ಟ್ ಡಿವಿಸಿಬಲ್ ಬೈ 25 ಅಂತಂದ್ರೆ ಒಂದು ಸಂಖ್ಯೆ 25ರಿಂದ ಭಾಗ ಹೋಗ್ಬೇಕಂದ್ರೆ ರೂಲ್ ಏನದ ಅಂತ ಕೇಳೋದು. ಏನದ ನೋಡೋಣ. A number is divisible by 25 if the number formed by its last 2 digits is either 2 zeros or divisible by 25. ಅಂದರೆ ಇದ್ರ ಕನ್ನಡದಾಗ ಅರ್ಥ ನೋಡ್ರಿ. ಯಾವುದೇ ಒಂದು ಸಂಖ್ಯೆ 25ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆಯು ಹೆಂಗೆ ರೆಡಿ ಆಗಿರ್ಬೇಕಂದ್ರೆ ಕೊನೆಯ 2 ಅಂಕಿಗಳು 0 ಇರಬೇಕು. ಒಂದು ಇಲ್ಲ, ಇಲ್ಲಿ ನೋಡಿ, ಕೊನೆಯ 2 ಅಂಕಿ 0 ಇರಬೇಕು. ಒಂದು ಇಲ್ಲ, 0 ಬದಲಿ ಬೇರೆ ನಂಬರ್ ಇದ್ದು ಅಂದ್ರೆ ಆ 2 ಅಂಕಿಗಳು 25ರಲ್ಲೇ ಭಾಗ ಹೋಗಬೇಕು. ಅಂದ್ರೆ ಆ ಪೂರ್ಣ ಸಂಖ್ಯೆ 25ರಿಂದ ಭಾಗ ಹೋಗುತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮರಿಬೇಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ? ಇವು ಸಿಂಪಲ್ ಅನ್ನಿಸ್ತವ, ಮುಂದ್ಗಡೆ ಬರುವಂತಹ ನಿಮ್ಮದು ಏನದವಲ್ಲ ಅವು ಸ್ವಲ್ಪ ನಿಮಗೇನು ಅನ್ನಿಸ್ತವ, ಟಫ್ ಅನ್ನಿಸ್ಬೋದು, ಆದ್ರೆ ಟಫ್ ಇಲ್ಲ. ಓಕೆ? ಈಗ ಇನ್ನೊಂದು ಹೇಳ್ತೀನಿ, 10. ಎಸ್, ಏನು? ಡಿವಿಸಿಬಲ್ ಬೈ 11 ಈಸ್ ವೆರಿ ಇಂಪಾರ್ಟೆಂಟ್. A number is divisible by 11 if difference between the sum of its digits at odd places, ಇದು ನೆನಪಿರಬೇಕು, at odd places, and the sum of digits at even places is either 0 or divisible by 11. ಇದರ ಅರ್ಥ ಏನು ಹೇಳ್ರಿ? ಯಾವುದೇ ಒಂದು ಸಂಖ್ಯೆಯನ್ನು ನೀವು 11ರಿಂದ ಭಾಗಿಸ್ಬೇಕಂತಂದ್ರೆ, ಇಫ್ ಡಿಫ್ರೆನ್ಸ್ ಬಿಟ್ವೀನ್ ಅಂತಂದ್ರೆ ಒಂದು ಅವುಗಳ ನಡುವಿನ ವ್ಯತ್ಯಾಸ. ಯಾವುಗಳ ನಡುವಿನ ವ್ಯತ್ಯಾಸ? ಆ ಕೊಟ್ಟಂತಹ ಸಂಖ್ಯೆಯಲ್ಲಿರುವ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಹಾಗೂ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸ. ಇನ್ನೊಮ್ಮೆ ಹೇಳ್ತೀನಿ, ಒಂದು ಸಂಖ್ಯೆ 11ರಿಂದ ಭಾಗ ಹೋಗ್ಬೇಕಂತಂದ್ರೆ ಆ ಸಂಖ್ಯೆಯಲ್ಲಿರುವ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಹಾಗೂ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸ.
0 ಆಗಿರಬೇಕು, ಇಲ್ಲ ಬೇರೆ ಸಂಖ್ಯೆ ಇತ್ತಂದ್ರೆ 11ರಿಂದ ಭಾಗ ಹೋಗ್ಬೇಕಂತ ಹೇಳ್ತಾನೆ. ಇದೇನು 11ರ ನಿಯಮ ಇದು. ಫಾರ್ ಎಕ್ಸಾಂಪಲ್ ಅಂಥೇಳಿ ನಾನು ಮಾಡೇ ತೋರಿಸ್ತೀನಿ. ವೇಟ್. ಓಕೆ, ಎಸ್. ಓಕೆ, ದಿಸ್ ಈಸ್ ಎಕ್ಸಾಂಪಲ್. ಡಿವಿಸಿಬಲ್ ಬೈ 11 ಆಗುತ್ತೋ ಇಲ್ಲೋ ಅಂಥೇಳಿ ನಾವು ಚೆಕ್ ಮಾಡಬೇಕು. ಓಕೆ, ಮಾಡೋಣ್ರಿ. ಎಸ್. ಏನು ರೂಲ್ಸ್ ಏನದ? ಕೊಟ್ಟಂತಹ ಸಂಖ್ಯೆಯಲ್ಲಿರೋ ಸಮಸ್ಥಾನ ಅಂದರೆ ಇದು 1, ಇದು ನಂಬರ್ ಏನು ರೀ? ಇದು 1, ಇದು 2, 3, 4, 5, 6, 7, 8. ಹೌದಾ? ಈ ರೀತಿ ನಾನು ಅವುಗಳ ಸ್ಥಾನಗಳನ್ನು ಬರ್ದೀನಿ ಅಷ್ಟೆ. ಸ್ಥಾನಗಳ ನಂಬರ್ಸನ್ನು ಅಂದರೆ ಇದ್ರಾಗ ಬೆಸ ಸಂಖ್ಯೆ 1, 3, 5, 7 ಇವು ಬೆಸ ಸ್ಥಾನದಲ್ಲಿ ಅಂದರೆ ಸ್ಥಾನಗಳನ್ನು ಬರ್ದೀನಿ ಅಷ್ಟೆ. ಹೌದಾ? ಈಗ ನಮ್ಮದು ಏನೈತಿ? ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ, ಬೆಸ ಸ್ಥಾನದ ಅಂಕಿಗಳ ಮೊತ್ತ. ಹೌದಾ? ಈಗ ಸಮಸ್ಥಾನದಾಗ ಯಾವ್ಯಾವ್ದು ನೋಡ್ರಿ? 9 ಈವನ್ ಪ್ಲೇಸ್ ಒಳಗೆ 9 ಪ್ಲಸ್ 3 ಪ್ಲಸ್ 4 ಪ್ಲಸ್ 7 ಇವು ನಂಬರ್ಸ್. ಇವು ಏನದವ? 9, 3, 4, 7 ಇವು ಸಮಸ್ಥಾನದಾಗ. ಇವನು ಕೂಡಿಸ್ರಿ. ಎಷ್ಟು ಬಂತು? 9, ಇದು 10, 20, 23 ಆಯಿತು. ಡನ್ನ. ಬೆಸ ಸ್ಥಾನದಾಗ ಯಾವ್ದು ನೋಡ್ರಿ? ಆಡ್ ಪ್ಲೇಸಸ್ ಯಾವುದಾವ್ರಿ? 2 ಪ್ಲಸ್ 4 ಪ್ಲಸ್ 5 ಪ್ಲಸ್ ಈ ನಂಬರ್ಸ್ ನೋಡ್ಬೇಕ್ರಿ. ಮತ್ತೆ ಕೆಳಗಿಂದು ಅಲ್ಲ. 1 ಎಷ್ಟು? 9, 10, 12 ಆಯ್ತಾ? ಸಮಸ್ಥಾನದಲ್ಲಿ ಮತ್ತು ಬೆಸಸ್ಥಾನಗಳ ಸಂಖ್ಯೆಗಳ ಮೊತ್ತಗಳ ನಡುವೆ ವ್ಯತ್ಯಾಸ. ಸರ್ ಇದು ದೊಡ್ಡದು ಬಂದರೆ ಹೆಂಗೆ ರೀ? ಯಾವುದು ದೊಡ್ಡದಿರುತ್ತೋ ಅದರೊಳಗೆ ಸಣ್ಣದನ್ನು ಕಳೀರಿ. ಎಷ್ಟು ಬಂತು? 11 ಬಂತ? ಎಸ್. ಅಲ್ಲೇನದ? ಐದರ್ 11 ಆರ್ ದ್ಯಾಟ್ ನಂಬರ್ ವಿಲ್ ಡಿವಿಸಿಬಲ್ ಬೈ 11 ಅಂತ. ಈಗ ಆಲ್ರೆಡಿ ನಂಗೆ 11 ಬಂದತ್ತಂದ್ರೆ ಈ ಸಂಖ್ಯೆ 11ರಿಂದ ಭಾಗ ಹೋಗುತ್ತೆ. 1 ಏನೈತಿ ಇಲ್ಲಿ? ಐದರ್ 0. ಇಲ್ಲಿ 0 ಅಂದ್ರೆ ಮುಗಿದು ಹೋಗಿತ್ತು. 11ರಿಂದ ಭಾಗ ಹೋಗುತ್ತೆ. ಬೇರೆ ನಂಬರ್ ಬಂದತ್ತರ ಆ ನಂಬರ್ 11ರಿಂದ ಭಾಗ ಹೋತಂದ್ರೆ ಈ ಪೂರ್ಣ ಸಂಖ್ಯೆ ಕೊಟ್ಟಂತಹ ಪೂರ್ಣ ಸಂಖ್ಯೆ 11ರಿಂದ ಭಾಗ ಹೋಗುತ್ತೆ. ದಿಸ್ ಈಸ್ ಡಿವಿಸಿಬಿಲಿಟಿ ರೂಲ್ ಆಫ್ 11. ಓಕೆ, ಡನ್ ಆಯಿತು. ಒಂದು ಸಲ ನಾನು ಎಲ್ಲ ನಿಮ್ಮದು ಮಾಡಿದ್ದ ರೂಲ್ಸನ್ನು ರಿಪೀಟ್ ಮಾಡ್ತೀನಿ, ಉಳಿಕಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಎಸ್. ಒಂದು ಸಲ ರಿಪೀಟ್ ಮಾಡೋಣ್ರಿ. ಎಸ್. ಏನದ ನೋಡ್ರಿ? ಡಿವಿಸಿಬಿಲಿಟಿ ರೂಲ್ ಬೈ 2. ಆ ನಂಬರ್ ಈಸ್ ಯಾವುದೇ ಒಂದು ಸಂಖ್ಯೆ 2ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆಯ ಕೊನೆಯಲ್ಲಿ 0, 2, 4, 6, 8 ಇವುಗಳಲ್ಲಿ ಯಾವುದೇ ಒಂದು ಸಂಖ್ಯೆ ಅದರಲ್ಲಿ ಕೊನೆಯಲ್ಲಿ ಇತ್ತಂದ್ರೆ ಆ ಸಂಖ್ಯೆ 2ರಿಂದ ಭಾಗ ಹೋಗುತ್ತೆ. A number is divisible by 2 if its unit digit is end with any of 0, 2, 4, 6, 8 or even number. Done? Yes. Rule number 2, divisible by 3. If a number divisible by 3, ಒಂದು ಸಂಖ್ಯೆ 3ರಿಂದ ಭಾಗ ಹೋಗಬೇಕೆಂದರೆ when the sum of its all digits divisible by 3, ಎಲ್ಲ ಆ ಕೊಟ್ಟಂತಹ ಸಂಖ್ಯೆಯಲ್ಲಿರುವ ಎಲ್ಲ ಅಂಕಿಗಳ ಮೊತ್ತವನ್ನು 3ರಿಂದ ಭಾಗ ಹೋದ್ರೆ ಆ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ. ಅದೇ ನಮ್ಮದು 9 ಬಂದ್ರೂ ಅದೇ ಸೇಮ್ ಅದ. ಏನದ ನೋಡ್ರಿ? ಸೇಮ್. ಡಿವಿಸಿಬಲ್ ಬೈ 9 ಅಂತಂದ್ರೆ ಸಮ್ ಆಫ್ ಆಲ್ ಡಿಜಿಟ್ಸ್ ಡಿವಿಸಿಬಲ್ ಬೈ 9. ಅವೆಲ್ಲ ಮೊತ್ತ 9ರಿಂದ ಡಿವೈಡ್ ಆದರೆ ಪೂರ್ಣ ಸಂಖ್ಯೆ 9ರಿಂದ ಭಾಗ ಹೋಗುತ್ತೆ. ಡನ್? ಎಸ್. ಫೋರ್ತ್ ರೂಲ್ ನಂಬರ್ 4, divisible by 4. A number is divisible by 4 if the number from its last 2 digits divisible by 4, then whole number divisible by 4. This is divisibility rule of 4. Okay? ಯಾವುದೇ ಒಂದು ಸಂಖ್ಯೆಯನ್ನು ಕೊನೆಯ 2 ಅಂಕಿಗಳನ್ನು ನೀನು 4ರಿಂದ ಭಾಗಿಸಿದ್ರೆ ಪೂರ್ಣವಾಗಿ ಭಾಗ ಹೋದ್ರೆ ಕೊಟ್ಟಂತಹ ಸಂಖ್ಯೆ ಪೂರ್ಣವಾಗಿ 4ರಿಂದ ಭಾಗ ಹೋಗುತ್ತದೆ. ಡನ್? ನೆಕ್ಸ್ಟ್ ರೂಲ್ ನಂಬರ್ 5, divisibility by 8. ಏನದ ನೋಡ್ರಿ? 8ದ್ದು. ಸೇಮ್. divisible by 8 if the number formed by its last 3 digit divisible by 8, then that whole number was divisible by 8. ಕೊಟ್ಟಂತಹ ಸಂಖ್ಯೆಯ ಕೊನೆಯ 3 ಅಂಕಿಗಳು 8ರಿಂದ ಭಾಗ ಹೋದ್ರೆ ಆ ಪೂರ್ಣ ಸಂಖ್ಯೆ 8ರಿಂದ
ಭಾಗ ಹೋಗುತ್ತದೆ. ನೆಕ್ಸ್ಟ್ ಡಿವಿಸಿಬಲ್ ಬೈ 16. The number is divisible by 16 if if number formed by last 4 digits divisible by 60, then that whole number was divisible by 60. ಯಾವುದೇ ಒಂದು ಸಂಖ್ಯೆ 16ರಿಂದ ಭಾಗ ಹೋಗ್ಬೇಕಂದ್ರೆ ಕೊನೆಯ 4 ಅಂಕಿಗಳು 16ರಿಂದ ಭಾಗ ಹೋಯ್ತಂದ್ರೆ ಪೂರ್ಣವಾಗಿ ಆ ಸಂಖ್ಯೆ ಭಾಗ ಹೋಗುತ್ತದೆ. ನೆಕ್ಸ್ಟ್ ನೋಡೋಣ್ರಿ. ಎಸ್, ರೂಲ್ ನಂಬರ್ 7 ಡಿವಿಸಿಬಲ್ ಬೈ 5. ಇವು ನೆನ್ಪಿಡ್ತೀರಿ. 5ರದ್ದು ಏನದ, ಕೊನೆಯಲ್ಲಿ 0 ಬರಬೇಕು ಇಲ್ಲ 5 ಬರಬೇಕು. ಆ ನಂಬರ್ ಡಿವಿಸಿಬಲ್ ಬೈ 5 ವೆನ್ ಇಟ್ಸ್ ಯೂನಿಟ್ ಡಿಜಿಟ್ ಎಂಡ್ ವಿತ್ 0 or 5. ನೆಕ್ಸ್ಟ್ ರೂಲ್ ನಂಬರ್ 8 divisible by 10. A number is divisible by 10 that number is end with 0. Last digit end with 0, then that number divisible by 10. ಕೊನೆಯಲ್ಲಿ 0 ಇರಬೇಕು, ಅಂದ್ರೆ 10ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟ್ 25. A number is divisible by 25. The number formed by last 2 digits is either 2 zeros or divisible by 25. ಅಂದ್ರೆ ಒಂದು ಸಂಖ್ಯೆ 25ರಿಂದ ಭಾಗ ಹೋಗ್ಬೇಕಂದ್ರೆ ಕೊನೆಯಲ್ಲಿ 2 0 ಇರಬೇಕು, ಅಥವಾ ಬೇರೆ ಸಂಖ್ಯೆ ಆಗಿದ್ದು ಅಂದ್ರೆ ಅದು 25ರಲ್ಲೇ ಭಾಗ ಹೋತಂದ್ರೆ ಆ ಪೂರ್ಣ ಸಂಖ್ಯೆಗಳು ಏನಾಗ್ತವೆ, 25ರಲ್ಲೇ ಭಾಗ ಹೋಗ್ತವೆ. ದಿಸ್ ಈಸ್ 25th ಡೀನ್. ಆ್ಯಂಡ್ ಲಾಸ್ಟ್ ಒನ್ ಅಂದರೆ ಇವತ್ತಿನ ಲಾಸ್ಟ್ ಅಂತ ಇನ್ನೂ ಅದಾವ, ನೆಕ್ಸ್ಟ್ ಹೇಳ್ತೀನಿ. ಡಿವಿಸಿಬಲ್ ಬೈ 11. A number is divisible by 11 if difference between the sum of its digit at the odd places and the sum of its digits at the even places is either 0 or a number divisible by 11. ಒಂದು ಸಂಖ್ಯೆ 11ರಿಂದ ಭಾಗ ಹೋಗ್ಬೇಕಂತಂದ್ರೆ ಆ ಸಂಖ್ಯೆಯಲ್ಲಿರುವ ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಹಾಗೂ ಬೆಸ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತಗಳ ನಡುವಿನ ವ್ಯತ್ಯಾಸ. ಗೊತ್ತಾಯಿತು ನೋಡಿ. ಸಮಸ್ಥಾನದ ಸಂಖ್ಯೆಗಳ ಮೊತ್ತ, ಬೆಸ ಸ್ಥಾನದ ಸಂಖ್ಯೆಗಳ ಮೊತ್ತ ಯಾವ್ದು ದೊಡ್ಡದೋ ಅದ್ರಾಗ ಮೈನಸ್ ಮಾಡಬೇಕು ಸಣ್ಣದನ್ನು. ಅಲ್ಲಿ ಮೈನಸ್ ಮಾಡಿದಾಗ ಒಂದು 0 ಇತ್ತರ 11ರಲ್ಲೇ ಭಾಗ ಹೋಗುತ್ತೆ, ಇಲ್ಲ ಬೇರೆ ನಂಬರ್ ಇರ್ತಾನೆ ಆ ನಂಬರು 11ರಲ್ಲೇ ಭಾಗ ಹೋಗಬೇಕು. ದಿಸ್ ಈಸ್ ಡಿವಿಸಿಬಲ್ ರೂಲ್ ಆಫ್ 11. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು? ಎಸ್. ಓಕೆ, ಇವತ್ತು ನಾವು ಏನು ಮಾಡಿದ್ದೀವಿ, ರೂಲ್ಸ್ ಮಾಡಿದ್ದೀವಿ. ಡಿವಿಸಿಬಲ್ ರೂಲ್ಸ್ ಯಾವ್ಯಾವು? 2ರದ್ದು ಮಾಡೀವಿ, 3 ಮಾಡೀವಿ, 9 ಮಾಡೀವಿ, ಅದೇ ರೀತಿ 4 ಮಾಡೀವಿ, 8, 16. ಅಂದರೆ ಸಿರೀಸ್ ಇವೆಲ್ಲ ಸೇಮ್ ಇದ್ದಂಗೆ. ಇವು ನೆನಪಿಟ್ಕೊಳ್ಳೋ ಸಂಬಂಧ ನಿಮ್ಮದು ಹಿಂದೆ ಮುಂದೆ ಹೇಳಿನಷ್ಟೆ. 16 ಆಯಿತು, ಆಮೇಲೆ 5, 10, 5, 10, 25 ಆಯ್ತಲ್ಲ, 25 ಆಯಿತು. ಇವು ಸಿರೀಸು. ನೆಕ್ಸ್ಟ್ 11 ಅನ್ನು ಮುಗ್ದದು. ಈ 10 ರೂಲ್ಸ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? 9 ಕೇಳ್ಯಾರ, 3 ಕೇಳ್ಯಾರ, 8 ಕೇಳ್ಯಾರ, 16 ಕೇಳ್ಯಾರ, 11 ಕೇಳ್ಯಾರ, 5 ಕೇಳ್ಯಾರ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಅದೇ ರೀತಿ ನೆಕ್ಸ್ಟ್ ಕೂಡ ಇದ್ರ ಮುಂದಿನ ಸೆಟ್ಟನ್ನು ನಾನು ರೆಡಿ ಮಾಡ್ತೀನಿ. ಒಂದೇ ದಿನ ಹೇಳ್ಬೋದು, ಆದರೆ ನೀವು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ. ಓಕೆ, ನೀಟಾಗಿ ಹೋಗೋಣ. ನಿಮಗೆ ತಿಳಿದ್ರೆ ಸಾಕು. ಓಕೆ, ಕ್ವಶನ್ ಆನ್ಸರ್ ಮಾಡೋಕ್ಕೆ ಬಂದರೆ ಸಾಕು. ಡನ್. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ತರಹದ ಮುಂದಿನ ರೂಲ್ಸ್ಗಳನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕಮಿಂಗ್ ಸೂನ್. ಓಕೆ, ಸ್ಟಡಿ ಮಾಡಿರಿ, ಕಂಟಿನ್ಯೂಯಲ್ ಸ್ಟಡಿ. ಓಕೆ, ಏನೇ ಡೌಟ್ ಇದ್ರೂ ನೀವು ಕೇಳಬಹುದು. ಡನ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಅದೇ ರೀತಿ ಲೈಕ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಜೈ ಹಿಂದ್.